ರಂಗೇರಿದ ಬಾಗಲಕೋಟೆ ಉಪಚುನಾವಣೆಯ ಕಣ ಸಹೋದರನ ಪರವಾಗಿ ಬಾಯಿಕ ಪ್ರಚಾರ. ಉಮೇಶ್ ಮೇಟಿ ಪರವಾಗಿ ಬಾಯಿಕ ಪ್ರಚಾರಕ್ಕೆ ಇಳಿದಿದ್ದಾರೆ. ಕ್ಷೇತ್ರದಾದ್ಯಂತ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಸಹೋದರನಿಗೆ ಉತ್ತಮ ಬೆಂಬಲ ಇದೆ, ಜನ ನಮ್ಮನ್ನ ಗೆಲ್ಲಿಸ್ತಾರೆ, ಜನ ನಮ್ಮನ್ನ ಕೈ ಹಿಡಿತಾರೆ, ಉತ್ತಮ ಬೆಂಬಲ ಕೂಡ ಇದೆ. ಬೇವಿನಮಟ್ಟಿ ಗ್ರಾಮದಲ್ಲಿ ಬಾಯಿಕ ಮೇಟಿ TV5ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜನ ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ, ಜನರ ಆಶೀರ್ವಾದ ನಮ್ಮ ಮೇಲಿದೆ, ಖಂಡಿತವಾಗ್ಲೂ ಸಹ ಜನ ಸೇವೆಯನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಉಪಚುನಾವಣೆದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಬಿಸಿಲಿನ ತಾಪಮಾನ ಯಾವ ರೀತಿಯಾಗಿ ಏರ್ತಾ ಇದೆ, ಅದೇ ರೀತಿ ಬಿಸಿಲಿನ ಒಂದು ತಾಪಮಾನದಲ್ಲಿ ಕೂಡ ಬಾಗಲಕೋಟೆಯ ಒಂದು ಜಿಲ್ಲೆಯ ಏನು ಬೇವಿನಮಟ್ಟಿ ಗ್ರಾಮದಲ್ಲಿ ಈಗ ಚುನಾವಣೆಯ ಪ್ರಚಾರ ಜೋರಾಗಿರುವಂಥದ್ದು. ಸದ್ಯ ಮೇಟಿಯವರ ಹಿರಿಯ ಸುಪುತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿಯಾಗಿ ಪ್ರಚಾರ ನಡೀತಾ ಇದೆ ಸರ್? ಪ್ರಚಾರ ಚೆನ್ನಾಗೇ ನಡೀತಾ ಇದೆ. ಎಲ್ಲ ನಾವು ಇವತ್ತು ಬೆಳಗ್ಗೆ ಅಮ್ಮಿನಗಡದಲ್ಲಿ ಪಾದಯಾತ್ರೆ ಡೋರ್ ಟು ಡೋರ್ ಮಾಡಿದ್ದೀವಿ. ಇವತ್ತು ಸತೀಶ್ ಅಣ್ಣವರ ಮಗ ರಾಹುಲ್ ಅವರು ಬಂದಿದ್ದಾರೆ, ಅವ್ರ ಜೊತೆ ನಾವು ಇವು ಪ್ರಚಾರ ಕೈಗೊಂಡಿದ್ದೀವಿ. ಮೇಡಮ್, ಇವತ್ತು ಹೋದ ಕಡೆ ಎಲ್ಲ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ? ಯುವಕರ ಉತ್ಸಾಹ ಮತ್ತು ಬಹಳಷ್ಟು ಇದೆ, ಏನು ಹೇಳ್ತೀರಾ? ಯುವಕರು ಮತ್ತು ಯುವ ನಿಧಿ ಕೊಟ್ಟಿರೋದ್ರಿಂದ ಅವರು ಯಾವ ಸರ್ಕಾರನೂ ಮಾಡಿರಲಿಲ್ಲ. ಯಾಕಂದರೆ ಸುಮಾರು ಜನ ಓದಿ ಮನೆಯಲ್ಲಿ ಕೂತ್ಕೊಂಡಿದ್ರು. ಯುವಕರ ನಿಧಿ ಕೊಟ್ಟಿದ್ರಿಂದ ಯುವಕರು ನಮ್ಮ ಭಾಳ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮೇಡಮ್, ಈಗ ಅಮೀನ್ಗಢ ಕಡೆ ಇಲ್ಲಿ ಪ್ರಚಾರಕ್ಕೆ ಹೋಗಿದ್ದೀರಾ, ಅವಾಗ ಅಲ್ಲಿ ಮಹಿಳೆಯರ ಒಂದು ರೆಸ್ಪಾನ್ಸ್ ಯಾವ ರೀತಿ? ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಎಲ್ಲ ಅಂತರದಲ್ಲಿ ಆರಿಸಿ ಬರ್ಬೋದು ಉಮೇಶ್ ಮೇಟಿ ಅವರು, ಯಾಕಂತಂದ್ರೆ 30,000 ಅಂತರದಲ್ಲಿ ಆರಿಸಿ ಬರ್ಬೋದು ಸರ್. ತಂದೆಯವರು ಮಾಡಿದಂಥ ಅಭಿವೃದ್ಧಿಯ ಬಗ್ಗೆ ಏನು ಹೇಳ್ತಾರೆ? ಸರ್ಕಾರ ಮಾಡಿದ್ದಿದೆ, ನಮ್ಮ ತಂದೆಯವರು ಮಾಡಿದ್ದಿದೆ, ನಾವು ಮಕ್ಕಳು ಸೇವೆ ಮಾಡಿದ್ದೀವಿ. ಎಲ್ಲ ರೀತಿಯಿಂದ ನಮಗೆ ಮುಖ್ಯಮಂತ್ರಿಗಳು ಇದೆ, ಮತ್ತು ನಮ್ಮ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ, ಎಲ್ಲರೂ ಸೇವೆ, ನಮ್ಮ ಸರ್ಕಾರ ಸೇವೆನೂ ಇದೆ. ಎಲ್ಲ ರೀತಿಯಿಂದ ನಮ್ಗೆ ಒಳ್ಳೇದಾಗುತ್ತೆ ಸರ್. ಇನ್ನು 2 ದಿನ ಬಿಟ್ಟು CM ಅವರು ಕೂಡ ಬರ್ತಾರೆ, DCM ಅವರು ಬರ್ತಾರೆ. ಅವಾಗಿರುವಂಥ ರೆಸ್ಪಾನ್ಸು ಮತ್ತು ಇನ್ನೂ ಹೆಚ್ಚಿಗೆ ಆಗುವಂಥ ಸಾಧ್ಯತೆ? ಹೌದು ಸರ್, ಅವಾಗಿಲ್ಲ ರೆಸ್ಪಾನ್ಸ್ ನಾವು ಹೇಳೋಕ್ಕಾಗತ್ತೆ ಸರ್? ಅವರ ಬಗ್ಗೆ ನಾವು ಹೇಳುವಷ್ಟು ದೊಡ್ಡವರಲ್ಲ, ನೀವೇ ಕಾದು ನೋಡಿ. ಇದು ಬಾಯಕ್ಕ ಮೇಟಿ ಅವರು TV5 ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಅಂದರೆ ಈಗಾಗಲೇ ಸಾಕಷ್ಟು ರೀತಿ ಪ್ರಚಾರದ ಒಂದು ಏನು ಗ್ರಾಮಗಳಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಯುವಕರು ಮತ್ತು ಉತ್ಸಾಹಿಗಳಾಗಿದ್ದಾರೆ. ಇದು ಅಭಿವೃದ್ಧಿಯ ಒಂದು ಕೆಲಸ. ಈಗ ಕಾಂಗ್ರೆಸ್ ಸಾಕಷ್ಟು ರೀತಿ ತನ್ನ ಯಶಸ್ಸು ಕಾಣ್ತಾ ಇದೆ. ಇದು ನಮಗೆ ಎಲ್ಲಿ ಗ್ರಾಮಗಳಲ್ಲಿ ಭೇಟಿ ಕೊಡ್ತೀವಿ ಅಲ್ಲಿ ಮತದಾರರ ಒಲವು ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹರಿದು ಬರ್ತಾ ಇದೆ ಅನ್ನುವಂಥ ಮಾತುಗಳನ್ನು ಕೂಡ TV5 ಜೊತೆ ಹೇಳಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಗುರು ಹಿರೇಮಠ್, TV5 ಕನ್ನಡ, ಬಾಗಲಕೋಟೆ.